ಕುಡಿಯೋದೇ ನನ್ನ ವೀಕ್ನೆಸ್. ನಮ್ಮ ಮಾವ ನಾನು ಇಂಪ್ರೆಸ್ ಮಾಡ್ತೈತೆ ಗಾಯ್ಸ್. ನಮ್ಮ ಮಾವ ಎಲೆಕ್ಟ್ರಿಕ್ ಗಾಡಿಲಿ ನಾವು ಲಡಾಕ್ ಹೋಗ್ತೀವಿ ಗೈಸ್. ತಾತ ನಮ್ಮ ಪವಿನ್ ಬೈತೈತೆ. ಏನ್ ಕೂಗಾಡೋದ್ ನೀನ್ ನಮ್ಮ ಮೇಲೆ? ಇರು ಇಲ್ಲ ಇರು, ನೀನ್ ಬರ್ಬೇಡ ನೀನ್. ಆಯ್ತು ಅದೇ ನಮ್ಮಪ್ಪ ಬೈತಾ ಇತ್ತು. ನಮ್ಮ ಅಪ್ಪ ಫುಲ್ ಬೈತವ್ರೆ. ತಾತ ನಮ್ಮ ಪವಿನ್ ಬೈತೈತೆ. ನಾನು ಏನಂತ ಬೈದಿದ್ದು? ಮ್ಯಾನರ್ಸ್ ಇಲ್ವಾ ಯಾರಿಗೆ? ಹಂಗೆ ನಮ್ಮ ಅಜ್ಜಿ ಕಿಟಕಿ ಸೀಟೇ ಬೇಕು. ಅದೇ ಹಂಗೆ ಬಿದ್ದಿರೋ. ಎಂತ ಗಂಡನ್ ಕಟ್ಕೊಂಡ್ಬಿಟ್ಟೆ ಶಿವಮ್ಮ. ಮ್ಯಾರೇಜ್ ಸ್ಕೇರಿ. ಎರಡನೇ ಮದುವೆ ಆಗ್ಬೇಕಾದ್ರೆ ನೋಡು ಶಿವಮ್ಮ ಅಂತ. ಚೇಂಜ್ ಮಾಡಿದ್ರೆ ಮಾಡ್ಬೋದಿತ್ತ? ಇವಾಗ ನಿಂಗೆ ಬೇರೆ ಆಪ್ಷನ್ನೇ ಇಲ್ಲ. ನೋ ಆಪ್ಷನ್ ಪಾಪ ವರ್ಷಿತ. ನಮ್ಮ ಕೃಷ್ಣ ಸುಂದರಿ ನನ್ನ ಮೇಲೆ ಕೋಪಿಸಿ ಕೊಟ್ಟಿದ್ದಾರೆ. ಏತಕ್ಕೆ? ನನ್ ಕ್ಲಿಪ್ ಇಸ್ಕೊಟ್ಟಿಲ್ಲ. ನಾನು ಕೇಳಿದ್ದೆ, ನೀ ಬೈಬಿಟ್ಟು ನನ್ಗೆ ಇಸ್ಕೊಟ್ಟಿಲ್ಲ. ವರ್ಷಿತ ಕೇಳೋಣ, ಅವಳಿಗೆ ಇಸ್ಕೊಟ್ಟಾಳೆ. ಮೊದಲೆಲ್ಲ ಅಂತ ಎರಡು ಇಸ್ಕೊಟ್ಟಾಳೆ. ಅದು ನೀನು ಬೇಕಾ ಬಿಟ್ಟು ಸಾಕದಲ್ವ? ನಾವು ಅದಕ್ಕೆ ಇಸ್ಕೊಡಲ್ಲಪ್ಪ. ಬರೀ ನಮ್ಮ ರಷ್ಯಾಗೆ ಅವಳೇನೇನ್ ಕೇಳ್ತಾಳೋ ಎಲ್ಲ ಬರೀ ರಷ್ಯಾಗೆ ಇಸ್ಕೊಡೋದು. ಇದಕ್ಕೆ ಬೇಡ, ಇದಕ್ಕೆ ಸುಟ್ರೆ ಹೋಗ್ಯಾಳ ಬರ್ತಿದ್ದೆ. ಇಲ್ಲ ದಗ ದಗ ಅಂತ ಉರಿತಿದೆ ನೋಡು. ನಮ್ಮ ಅಜ್ಜಿ ಎಲ್ಲೋರು ಚಿತ್ರಾನ್ನ, ಬಾಕ್ಸ್ ಎಲ್ಲ ಚಿತ್ರಾನ್ನ. ನಂಗೆ ಚಿತ್ರಾನ್ನ ತಿಂದು ಬೇಜಾರಾಗ್ಬಿಟ್ಟೈತಿ. ಅಮ್ಮನ ಹತ್ರ ಬರೀ ಚಿತ್ರಾನ್ನನೇ ಮಾಡುತ್ತೆ. ಪಲಾವ್ ಮಾಡಿದ್ರೆ ಪಲಾವ್ ಬೇಡ ಅಂತಾರೆ, ಚಿತ್ರಾನ್ನ ಮಾಡಿದ್ರೆ ಚಿತ್ರಾನ್ನ ಬೇಡ. ಇನ್ನೇನ್ ತಿಂತೀರಾ? ಅನ್ನ ತಿಂತೀರಾ ನೀವು? ಒದ್ರೆ ಕಳ್ಳು ಕರ್ಗೋಗ್ಬೇಕು. ಹಾಕಳ್ರಿ. ನಮ್ ನಾಯನ ಹತ್ರ 47 ಲಕ್ಷ ವಾಚ್ ಇದೆ. ರಿಚ್ ಕಿಡ್, ರಿಚ್ ಯಾರು ಕಿಡ್ನಾಪ್ ಮಾಡ್ಕೊಂಡು ಹಂಗ ಹೋಗಂಗಿದ್ರೆ ಮಾಡ್ಕೊಂಡು ಹೋಗ್ರಿ, ನಮ್ಗೂ ಸಾಕಾಗೋಗೈತೆ. ನಮ್ ಕೆಲ್ಸ ನಮ್ ಕರ್ತವ್ಯ ನಾವು ಮುಗಿಸಿ, ನಾವು ನಮ್ಮ ಹೆಣ್ಣನ್ ಕೊಟ್ಟಿ ನಾವು ಏನೋ ಭಾರನ ಇಸ್ಕೊಂಡಿದೀವಿ, ಕೈ ತೊಳ್ಕೊಂಡ್ಬಿಟ್ಟಿದೀವಿ. ಸಾಕಾಗ್ಬಿಟ್ಟೈತೆ ಇಂತ ಗಂಡನ್ ಕಟ್ಕೊಂಡು. ನೀವು ಏನದು ಬಂದ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರೆ ಮಾಡ್ಕೊಂಡು. 47 ಲಕ್ಷ. ನಮ್ಮ ಅಪ್ಪ ಅಮ್ಮನ ನಡು ರೋಡಲ್ಲೇ ಬಿಟ್ಟು ನಾನು ಇಲ್ಲಿ ನನಗೋಸ್ಕರ ನಮ್ಮ ಮಾವ ಬೈಬೇಡ ಇರಪ್ಪ. ನಮ್ಮ ಅಪ್ಪ ನಾನು ಇಷ್ಟು ಬೈದಿರೋ ಕಾರಣದಿಂದ ನಮ್ಮ ಅಪ್ಪ ಅಮ್ಮನ ಅರ್ಧ ದಾರಿಲೇ ಬಿಟ್ಟು ನಾನು ನಮ್ಮ ಮಾವನ ಜೊತೆ ಹೋಗ್ತಾ ಇದ್ದೀನಿ. ಗೈಸ್ ನೋಡಿ ಗೈಸ್, ಯಾರು ಬಂದಿದ್ದಾರೆ? ನಮ್ಮ ಮಾವ. ಏನೋ ನಮ್ಮ ಮಾವ ನನಗೋಸ್ಕರ 2 ವೀಲರ್ ತಗೊಂಡ್ಬಂದ್ಬಿಟ್ಟೈತೆ. ನಾನು ನಮ್ಮ ಮಾವ ಇವಾಗ ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ. ಮಾವ ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಲಡಾಕ್ ಹೋಗೋಣ? ನಮ್ಮ ಮಾವ ಎಲೆಕ್ಟ್ರಿಕ್ ಗಾಡಿಲಿ ನಾವು ಲಡಾಕ್ ಹೋಗ್ತೀವಿ ಗೈಸ್. 100 ಕಿಲೋಮೀಟರ್ ಮೇಲೆ ಹೋಗಲ್ಲ, 100 ಕಿಲೋಮೀಟರ್ ಏನೇ ಇದ್ರು 100 ಕಿಲೋಮೀಟ್ರಾ? ಅಷ್ಟೇ. ನಮ್ಮ ಮಾವ ಕಂಜೂಸ್ ಮಾವ. ಲಡಾಕ್ ಅಲ್ಲ, ಪಕ್ಕದ ರೋಡನ್ನು ಹೋಗಕ್ಕಾಗಲ್ಲ. ಎಲೆಕ್ಟ್ರಿಕಲ್ ಗಾಡಿ ತಗೊಂಡ್ಬಂದೈತೆ ನಮ್ಮ ಮಾವ. ಇದು ಇದೆಯಾ? ಅಯ್ಯೋ ಮಾವ, ಏನ್ ಮಾವ ಎಲೆಕ್ಟ್ರಿಕ್ ಗಾಡಿ ಇಷ್ಟು? ನಮ್ಮ ಮಾವ ನಾನು ಇಂಪ್ರೆಸ್ ಮಾಡ್ತೈತೆ ಗಾಯ್ಸ್. ಈಗ ನಾವು ಆಮೇಲೆ ಈಗ ನಾವು ತ್ರಿಬಲ್ಸ್ ಹೋಗ್ತಾ ಇದೀವಿ ಇಲ್ಲಿಂದ. ಅಂದ್ರೆ ಇದು ಲೋಕಲ್ ಏರಿಯಾ ಗೈಸ್, ತಪ್ಪು ತಿಳ್ಕೊಂಬೇಡಿ. ನಾನು ನಮ್ಮ ಮಾವ ಲಾಂಗ್ ಡ್ರೈವ್ ಹೋಗಿ ಬಿಡೋದೇ ಇಲ್ಲ ಅಂತಾರೆ. ಇಲ್ಲಿ ನೋಡಿ ಶಕುನಿ ಬಂದು ಹಿಂದೆ ಕೂತಿರೋದು. ನಾನು ನಮ್ಮ ಮಾವ ಪ್ರೈವಸಿನ ಕಿತ್ಕೊಂತವಳಿ ಹೇಳೋದು. ಆಚೆಗೆ ಮಾನ ಮರ್ಯಾದೆ ಇಲ್ಲ ಜನಗಳಿಗೆ. ನೋಡ್ದವ್ರು ಕಾರ ನೋಡೆ. ನಾನ್ ಬಂದಿದ್ರು ನಮ್ಮ ಮಾವ ಪವಿನೇ ಕೇಳುತ್ತೆ. ನಿನ್ ಕಂಡ ಪವಿ ಕಾಣ್ಲಿಲ್ಲ, ಅದಕ್ಕೆ ಕೇಳ್ದೆ ಅವಳನ್ನ. ಮಾವ ನೋಡಿ ಯಾರ್ದೋ ಮನೆ ಮುಂದೆ ಹೋಗಿ ನಿಲ್ಸವ್ರಿ. ಈಗ ಹೋಗಿ ಡೋರ್ ತಟ್ಬಿಟ್ರಿ. ನಾನು ಡೋರ್ ತಟ್ಬಿಡ್ಲಾ? ಅಕ್ಕ ಬರ್ರಿ, ಅಕ್ಕ 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 ಯಾರಿದೆ? ಬನ್ನಿ ಇಲ್ಲಿ ಮನೆ ಮುಂದೆ ಹಾಕೋರು ನೋಡ್ರಿ ಗಾಡಿನ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನಾವು ಬಂದಿರೋದು ರಾಮ್ ದೇವ್ರಿಗೆ. ವರ್ಷಕ್ಕೊಂದ್ಸರಿ ಮೆರವಣಿಗೆ ಮಾಡಿಸ್ತಾರೆ ದೇವ್ರನ್ನ. ನಮ್ಮನೇಲಿ ಏನೇ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ದೇವ್ರನ್ನ ತುಂಬಾ ನಂಬ್ತಾರೆ. ನಮ್ಮನೇಲಿ ಇಡೀ ವರ್ಷ ಎಲ್ಲ ದೇವ್ರ ಕಾರ್ಯ ಮಾಡ್ತಾರೆ ಅಂದ್ರೆ ಆಶ್ಚರ್ಯ ಪಡೋಂಥದ್ದು ಏನೂ ಇಲ್ಲ. ಸಿದ್ದಪ್ಪ ಕುಟುಂಬ ಅಂದ್ರೆ ದೇವ್ರ ಕಾರ್ಯ ಅಂತ ಫಿಕ್ಸ್ ಆಗ್ಬಿಟ್ಟಿರುತ್ತೆ ನಮ್ಮ ಮಾರ್ಕೆಟ್ ಜನಗಳ ಮೈಂಡಲ್ಲೂ ಅಷ್ಟೇ. ಸೊ ಅಷ್ಟು ಪೂಜೆ ಮಾಡಿಸ್ತಾರೆ ನಮ್ಮ ಮನೇಲಿ. ಒಳ್ಳೇದು, ಬೇರೆಯವ್ರನ್ನ ನಂಬೋದಕ್ಕಿಂತ ದೇವ್ರನ್ನ ನಂಬಿದ್ರೆ ಕಾಪಾಡ್ತಾನೆ ದೇವ್ರು. ಸೊ ಅಲ್ಲಿ ನೋಡ್ತಾ ಇದೀರಲ್ಲ ರಾಮ್ ದೇವ್ರು. ಅಂಡ್ ಇಲ್ಲಿ ನಮ್ಮ
ರಾಮ್ ದೇವ್ರು ಬೇರೆಯವ್ರ ಮರವೇನ್ಗೆ ಮಾಡ್ಸಕ್ ಕೊಡ್ಸವ್ರೆ. ನೆಕ್ಸ್ಟ್ ನಮ್ ಟೈಮ್ ಬರುತ್ತೆ, ಅವಾಗ ವಿಡಿಯೋ ಮಾಡ್ತೀನಿ. ಎಷ್ಟ್ ಸಖತ್ ಕುಣಿತ ಗೊತ್ತಾ ನಮ್ ದೇವ್ರು. ನೋಡ್ರಿ ಯಾವಾಗ ಎತ್ಕೊಂಡು ಹಿಂಗ್ ಕೆಳಗಡೆ ಎಲ್ಲ ಹೋಗಿ ಬರುತ್ತೆ. ನಾನು ನೋಡಿದ್ದೆ ಲಾಸ್ಟ್ ಟೈಮ್. ಈ ಟೈಮ್ ನಾನು ಇದೀನಿ. ಸೊ ನೋಡೋಣ, ಹೋಗೋಣ ಬನ್ನಿ. ನಮ್ಮ ಮಾವನ್ ಏನೇ ಕೇಳಿ ಕರ್ಸೋದು ನಾವು ತುಮಕೂರಿಂದ. ನಮ್ ಪವಿ ಯಾಕೆ ಅಲ್ಲಿದ್ಯಾ? ಕರೆಕ್ಟ್ ಮಾವ. ನೋಡು ಮಾವನ ನಾವು ತುಮಕೂರಿಂದ ಸ್ವಲ್ಪ ಕೆಲಸ ಮಾಡಿಸ್ಕೊಳಕ್ ಕರಿತೀವಿ. ಪಾಪ ನಮ್ಮ ಮಾವ. ನಮ್ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ. ಸೊ ನಾವಂತೂ ಫುಲ್ ಖುಷ್. ಇವರು ನಮ್ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಹಾಯ್ ಅಣ್ಣ. ಹಾಯ್. ನೋಡಿ ಹಿಂಗೆ ವ್ಲಾಗ್ಸ್ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಅಕ್ಕ. ನಿಮ್ದೇ ಓಡ್ತಾ ಇರ್ತದೆ. 11 ಗಂಟೆ ಆದ್ರೂ ಬೇಜಾರೇ ಅನ್ಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮೊನ್ನೆ ಟ್ರಿಪ್ ಅಲ್ಲಿ ಹೋಗಿದ್ರೆ ಎಲ್ಲ ನೋಡಿದೆ. ಪ್ರತಿಯೊಂದು ವ್ಲಾಗ್ಸ್ ನೋಡ್ತೀನಿ, ನಂಗೆ ಬೇಜಾರೇ ಅನ್ಸಲ್ಲ. ನಂಗೆ ಮೈಂಡ್ ಸೆಟ್ ಚೆನ್ನಾಗಿಲ್ಲ ಅಂದ್ರೆ ನಿಮ್ ವ್ಲಾಗ್ಸ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಿಂಗೆ ನೋಡ್ತಾ ಇರಿ. ಕುಮಟ ಶ್ರೀ ರಾಮದೇವರ ದೇವಸ್ಥಾನ, ಇದೇ ನಮ್ಮ ದೇವಸ್ಥಾನ. ಇಲ್ಲಿ ನೋಡಿ ನಮ್ಮವ ಅವ್ರು ತಿಂದಿರಾ ನನ್ಗೋಸ್ಕರ ಕಾಯ್ಕೊಂಡು ತಗೊಂಡು. ಇನ್ನ ಬಕಾಸುರ ಆಲ್ರೆಡಿ ಖಾಲಿ ಮಾಡ್ಬಿಟ್ಟೈತೆ. ಇಷ್ಟೇ ನಂಗಿಗೂ ಮಾವಗೂ ಡಿಫ್ರೆನ್ಸ್. ವರ್ಷ ಎಲ್ಲ ಅವಳೆ ಇವನು ಹಿಂಗ್ ಒದ್ಲಾಡ್ತಿರ್ತಾನೆ, ಅದಕ್ಕೆ ಹಿಂಗ್ ಎತ್ಕೊಂಡೆ ಕುಣಿಯೋದು ನಾನು. ವಾಕಿಂಗ್ ಸ್ಟೈಲ್ ಹೇಳ್ಕೊಡ್ತಾನೆ ಅಂತ ರೈಟ್ ಹ್ಯಾಂಡ್ ಲೈಕ್ ದಿಸ್ ಕಳಿಸ್ತೀನಿ. ನೀನ್ ಆಲ ಗೊತ್ತಾಗ ನಾನ್ ಬಿಡಲ್ಲ, ನನ್ನ ನಾಲ್ ಮಾಡೋತಕ ನೀನ್ ಬಿಡ್ಬೇಡ. ಘಟೋತ್ಕಚ ನಡೆದಂಗ ನಡಿ. ಇಲ್ಲ ನೋಡು, ಸಂಜೆ ನಡೆದ ಸಂಜೆ ಇದ್ದ ತಿಂಗೆ ನಡೆಯೋದು ಕಾಮಾಗಿ. ಪುಷ್ಪ ನಾನ್ ಪವಿ ನಡೆಯ ತೋರಿಸ್ತೀನಿ. ಬೇಡ್ರೆ ಕುಡಿಯೋದೇ ನನ್ನ ವೀಕ್ನೆಸ್. ಪರ್ಫೆಕ್ಟ್ ವಾಕಿಂಗ್ ಸ್ಟೈಲ್ ಕೊಡ್ತೀನಿ ನಡಿ. ಲೆಫ್ಟ್ ಲೈನ್ ಲೈಕ್ ದಿಸ್. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಇದು ಒಂದು ಕರೆಕ್ಟ್ ಆಗಿ ಮಾಡಿ. ಲೆಫ್ಟ್ ಹ್ಯಾಂಡ್ ಮೇಲೆ ಇಲ್ಲೇ ಅನ್ಸು ಕಂಬ. ಹೌದಪ್ಪ, ನಾವು ಡವ್ ಸಾಪ್ ಹಾಕೋದು, ನೀವು ಲಕ್ಷ ಸಾಪ್ ಹಾಕ್ತೀರಾ? ಪೂಜೆ ಮಾಡ್ತವ್ರಿಗೆ ಹೋಗೋಣ. ಪವನ್ ನಾವ್ ಅಕ್ಕನ ಹೆಸರೇನು ಗೊತ್ತಿಲ್ಲ. ಇಲ್ಲಿ ಮೆರವಣಿಗೆ ಮಾಡಿಸ್ತಾರೆ ದೇವ್ರನ್ನ. ಅವಾಗ ಇಲ್ಲಿ ಈ ತರ ಚೆಫ್ ಮಾಡ್ತಾರೆ. ಅತ್ತೆ ಲಕ್ಷ್ಮೀ ಅಂತ ಶೆಫು ಎಷ್ಟ್ ಚೆನ್ನಾಗಿ ಕೆಲಸ ಮಾಡ್ತಾರೆ. ಪುಣ್ಯ ಮಾಡಿದ್ರು ನಮ್ ತಾತ ಕಳ್ಸಿದ್ರು. ಇವ್ರ ಕೆಲ್ಸನ ಕೃಷ್ಣ ಸುಂದರಿ ಅಂದ್ರೆ ತಲೆ ಬುಡ ಮಾಡ್ತಾರೆ, ಬುಡ ತಲೆ ಮಾಡ್ತಾರೆ. ಇವ್ರೇನು ಗೊತ್ತಿಲ್ಲ, ABCD ಕಡಿಮೆ ಗೊತ್ತಿಲ್ಲ. ಗೈಸ್ ನಮ್ ರಶಿಯಾ ಅಕೌಂಟ್ ಪಬ್ಲಿಕ್ ಮಾಡಿದ್ಲು ಮೇ ಬಿ 1 ವೀಕ್ 2 ವೀಕ್ಸ್ ಹಿಂದೆ. ಈಗ 5000 ಫಾಲೋವರ್ಸ್ ಆಗಿದ್ದಾರೆ. ಸೊ ವೆರಿ ಹ್ಯಾಪಿ. ಕಂಗ್ರಾಚುಲೇಟ್ ಮಾಡು. ನನ್ನ ಅಕೌಂಟ್ ಇದ್ದಿದ್ದು ಅದು ವರ್ಷಿತ ನನಗೆ ಅಕೌಂಟ್ ಬೇಕಾಯ್ತು ಸರ್. ನಂಗೆ ಹೆಂಗೆ ಅಂತ ವಡಪಾವ್ ಕೊಡ್ಸಿಲ್ಲ, ವಡಪಾವ್ ಕೊಡ್ಸಿದ್ಕೆ ನಾನು ID ಹೆಸರು ಚೇಂಜ್ ಮಾಡ್ಬಿಟ್ಟು ಫೋಟೋ ಸರ್ ವರ್ಷಿತ ಇಟ್ಕೊಂಡು. ಓ ಅದು ಇವಳ್ದಲ್ವಾ ಮತ್ತೆ. ಸೈಕಲ್ ಗ್ಯಾಪ್ ಅಲ್ಲಿ ಲಾರಿ ಓಡಿಸಿ ಒಂದ್ 5 ಜನ ಬುಟ್ಟಿಗೆ ಹಾಕೊಳ್ಳೋಣ. ಇಲ್ಲಿ ಈ ಪುಟಾಣಿ ಮಕ್ಕಳೆಲ್ಲ ಬಂದು ಮಾತಾಡಿಸಿದ್ರು. ಕ್ವಶನ್ ಕೊಡಿ. ನಾನೇ ನರ್ವಸ್ ಆಗ್ತಾ ಇದೀನಿ ಮಾತಾಡಕ್ಕೆ.
ನೋಡಿ ಹಿಂಗ್ ಕಲ್ಸೋದು ನಮ್ ತಾತ ಹೆಲ್ಪ್ ಮಾಡ್ತಾರೆ ಕಲ್ಸೋದು. ಇದು ಆಕ್ಚುಲಿ ವೆರಿ ಮನೇಲೂ ಮಾಡ್ಕೊಂಡು ತಿನ್ಬೋದು, ಟೇಸ್ಟಿಯಾಗಿರುತ್ತೆ ಗೈಸ್. ರೆಸಿಪಿ ಬಂದು ನಮ್ಮ ಅತ್ತೆ ಹೇಳ್ತಾರೆ. ಅತ್ತೆಗೆ ಬರಲ್ಲ ಅಡಿಗೆ ಹಾಕಿದೀನಿ. ಅವ್ನು ನೋಡು, ನಾನು ಹೋಟ್ಲಲ್ಲಿ ತಿನ್ನೋದು ಇಷ್ಟು ದಪ್ಪ ಆಗಿದ್ದೀನಿ, ಅವ್ನು ನೋಡಿ ಸಣ್ಣ ಅವನೇ. ಅವನು ಅವ್ರ ಅಮ್ಮನ ಊಟನೇ ನಂಬ್ಕೊಂಡಿದ್ದು ಸಣ್ಣ ಅವನು. ನಮ್ಗೆಲ್ಲ ಅವರೇ ಮಾಡಿರ್ತಾರಲ್ಲ, ನಾನ್ ತಿಂತಾ ಇದ್ದೀನಿ. ನಮ್ಮತ್ತೆ ಏನು ಮಾಡಲ್ಲ, ನಮ್ಮತ್ತೆ ಏನು ಮಾಡಿದ್ರೆ ಇವ್ನು ಇಷ್ಟು ದಪ್ಪ ಆಗ್ಬಿಟ್ನಾ. ಹೊಡಿಯತ್ತಮ್ಮ ಏನು ಹಿಂಗೆ ನೀನು. ನಮ್ಮತ್ತ ಬೇಜಾರಾಗ್ಬಿಟ್ರು, ಅಥವಾ ಬೇಜಾರಾಗ್ಬಿಟ್ಟ. ಸುಮ್ಮನೆ ಕಾಮಿಡಿ ಆತಮ್ಮ ಅದು. ನಮ್ಮ ಅಮ್ಮನಿಗೆ ಬರೋದು ಒಂದು ಐಟಮ್ ಏನಂದ್ರೆ ಟೊಮೊಟೊ ಉಪ್ಪಿನಕಾಯಿ ತರ ಒಂದು ಚೆನ್ನಾಗಿ ಮಾಡುತ್ತೆ. ಅದೊಂದು ಐಟಮು ಬಿಟ್ರೆ ಬೆಂಡೆಕಾಯಿ ಫ್ರೈ, ಅದೆರಡೇ ಬರೋದು, ಇನ್ನೇನು ಬರಲ್ಲ. ಆ ದೋಸೆ ಹಾಕು ಅಂದ್ರೆ ಇಷ್ಟು ದಪ್ಪ ಆಗುತ್ತೆ, ಇಲ್ಲ ಸೀದಿಸ್ಬಿಡುತ್ತೆ. ಚಪಾತಿ ಕೊಡೋದೆ, ಚಪಾತಿ ಕಲ್ಸಕ್ಕೆ ಬರಲ್ಲ. ಸುಮ್ಮನೆ ಬೇಜಾರು ಮಾಡ್ಕೊಂತಾರೆ. ಓಕೆ ಗೈಸ್, ಇಲ್ಲಿ ದೇವರು ರೆಡಿ ಇದೆ, ಫುಲ್ ತಯಾರು ಮಾಡಿದ್ದಾರೆ ಗೈಸ್. ಒಬ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ದೇವರೇ ಆ ಗ್ಯಾಪಲ್ಲಿ ನಾವು ತೆಂಗಿನಕಾಯಿ ಈರುಳ್ಳಿ ಹೊಡಿತೀವಿ. ಭಾಗಮತಿ ಅಲ್ಲ, ಅರುಂಧತಿ. ಜೈಜಮ್ಮ, ನೀನೇ ಜೈಜಮ್ಮ. ನಾನೆಲ್ಲ ಜಜ್ಜಮ್ಮ, ಸುಮ್ಮನೆ ಜೈಜಮ್ಮ ಮಾಡ್ತೀನಿ. ತೆಂಗಿನಕಾಯಿ ಇಲ್ಲ, ತೆಂಗಿನಕಾಯಿ ಗೈಸ್. ಇದು ಈ ಬರೀ ಫಿಲಮ್ ನೋಡಿ ಇರ್ತೀರಾ, ಡೈರೆಕ್ಟ್ ಆಗಿ ಇವತ್ತು ನೋಡಿರಲ್ಲ. ಕೊಚ್ಚಿದಲ್ಲ ಮೊಟ್ಟ ಮೊದಲ ಬಾರಿಗೆ ತೆಂಗಿನಕಾಯಿ ತಲೆಯಲ್ಲಿ ಹೋಗ್ಬೇಕು. ತೆಂಗಿನಕಾಯಿ ನಾನು ಹೊಡ್ಕೊಂಡ್ಬಿಡ್ತೀನಿ. ಇಲ್ಲೇ ಹೇಮಂತ, ಇಲ್ಲಿ ಹೇಮಂತ ಜೇಜಮ್ಮ ಆಗ್ತಾನೆ. ಅದು ಹೆಣ್ಮಕ್ಳು ಆಗ್ಬೇಕು. ಆಯ್ತಾ ಜೇಜಮ್ಮ ಆಗ್ತಾನೆ. ಏಯ್ ಅನುಷ್ಕಾನೇ ಸೂಪರ್. ಅನುಷ್ಕಾ ಘಾಟಿ ಮೂವಿ ನೋಡ್ಕೊಂಡ್ ಬಂದಿದ್ದೆ. ಅಮ್ಮ ಏಯ್ ನನ್ ದುಡ್ಡು, ನಾನ್ ದುಡ್ಡು ಯಾರು ಕೊಟ್ಟಿದ್ದು? ನಂದೇ. ಇಲ್ಲಂತೂ ಕ್ರೇಜಿಯಾಗಿ ಬರೀ ಕುಣಿತಾನ, ಸಕ್ಕದ ಕುಣಿಯುತ್ತೆ ನೋಡೋಣ. ಅದಕ್ಕೆ ನೋಡಿ ದೇವ್ರ ಹತ್ರ ಅವ್ರೇನೋ ಕೇಳ್ಕೊಂತಾವ. ಅದಾಗಂಗಿದೆ ದೇವ್ರ ಮುಂದೆ ಬರುತ್ತೆ. ಕಾಪಾಡಪ್ಪ ದೇವ್ರೆ. ಎಲ್ಲಿ ಎಷ್ಟು ಜನ ಕೂತಿರೋದು? ಅಲ್ಲಿಂದ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಹಿಂಗೆ ಮೊರೆ ಹಾಕ್ಬೇಕು ಅಂತಾರೆ, ಇಲ್ಲಿ ಜನ ಹಿಂಗ್ ಕುತ್ಕೊ ಅಂತಾರೆ, ಹಿಂಗ್ ಹೋಗುತ್ತೆ ದೇವ್ರು. ಕಾಪಾಡಪ್ಪ. ಏಯ್ ಕುತ್ಕೊಳ್ಳ, ಬಿಡ್ಬೇಡ ಅಂತ ಅಲ್ಲ ಕೂತ್ಕೊ. ನಮ್ಮ ಮಾವ ನೋಡಿ ಗೈಸ್, ನಮ್ಮ ಮಾವ ರೈನ್ ಕೋಟ್ ಎಲ್ಲ ಹಾಕೊಂಡು ಫುಲ್ ಸೇಫ್ ಆಗಿರೋಣ ಅಂತ. ಸೇಫ್ ಜರ್ನಿ. ಓಕೆ ಮಾವ, ಸೇಫ್ ಜರ್ನಿ. ಬಾಯ್ ಬಾಯ್. ಹ್ಞೂ ಮಾವ, ನಾನಿಲ್ಲಿ ಬಾಯ್ ಮಾಡಿದ್ರೆ ನೀನ್ ಅವಳಗ್ ಬಾಯ್ ಮಾಡು. ಬಾಯ್ ಬಾಯ್. ಅವ್ರಿಗೆ ಗುಡ್ ಬೈ. ಒಂದ್ ವರ್ಷ ಗುಡ್ ಬೈ. ಓಕೆ ಮಾವ, ಸೇಫ್ ಜರ್ನಿ. ಬಾಯ್. ಗಾಡಿ ತಗೊಂಡವ್ರೆ ಒಂದ್ ಸ್ವೀಟ್ ಕೊಟ್ಟಿಲ್ಲ. ಗಾಡಿ ತಗೊಂಡು ಅವ್ರು 1 ವರ್ಷ ಆಗೈತೆ. ಅಂದ್ರೆ ನೋಡಿ ಗೈಸ್, ನೋಡಕ್ ಬರ್ತಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನನ್ ಕಂಡ್ರೆ ಭಯ ಭಕ್ತಿ ಏನಿಲ್ಲ ನಮ್ಮ ಮಾವನ್ಗೆ.
ಬಿರಿಯಾನಿ ತಿನ್ನಕೋಣ ಅವ್ರು ಬಿಡ್ಬೇಕಲ್ಲ ಎಮ್ ಆರ್ ಪಿ ಬೇಡ ಎಮ್ ಆರ್ ಪಿ ಸೆಟ್ ಆಗಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಅಂಡ್ ನಾನು ನಿಮ್ಗೆ ಯಾವಾಗಲೂ ಹೇಳೋತರ ಈ ನಿಮ್ಮ ಪ್ರೀತಿಯ ಲೇಡಿ ಬೋನ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಪ್ಲೀಸ್ ಟು ವಾಚ್ ಮೈ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ.